9ನೇ ತರಗತಿ ಪದ್ಯ 6 ಅಧಿಕಾರ. ಲೇಖಕರು ಜ್ಞಾನಪೀಠ ಪ್ರಶಸ್ತಿ ವಿಜೇತರು ಗಿರೀಶ್ ಕಾರ್ನಾಡ್. ಕೃತಿಕಾರರ ಪರಿಚಯ. ಗಿರೀಶ್ ಕಾರ್ನಾಡರು ಸಾಮಾನ್ಯ ಶಕ 1938 ಮೇ 19ರಂದು ಮಹಾರಾಷ್ಟ್ರದ ಮಾಥೇರಾನದಲ್ಲಿ ಜನಿಸಿದರು. ಇವರು ಬರೆದಿರುವ ಕೆಲವು ಪ್ರಸಿದ್ಧ ನಾಟಕಗಳೆಂದರೆ ಯಯಾತಿ, ತುಘಲಕ್, ಹಯವದನ, ಅಂಜುಮಲ್ಲಿಗೆ, ನಾಗಮಂಡಲ, ಟಿಪ್ಪುವಿನ ಕನಸುಗಳು, ಅಗ್ನಿ ಮತ್ತು ಮಳೆ, ತಲೆದಂಡ ಮುಂತಾದವು. ಆಡಳಿತ ಆಯುಷ್ಯ ಇವರ ಆತ್ಮಕಥೆ. ಇವರಿಗೆ ಜ್ಞಾನಪೀಠ ಪ್ರಶಸ್ತಿ, ಪದ್ಮಶ್ರೀ, ಪದ್ಮಭೂಷಣ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಗಳು ದೊರೆತಿವೆ. ಪ್ರಸ್ತುತ ಅಧಿಕಾರ ಗದ್ಯಭಾಗವನ್ನು ಇವರ ತಲೆದಂಡ ನಾಟಕದ 3ನೆಯ ದೃಶ್ಯದಿಂದ ಆರಿಸಿಕೊಳ್ಳಲಾಗಿದೆ. ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆ 1. ಗುಡ್ಡೆವ್ವ ಮುದುಕಿಯು ನಾಚಿಕೊಂಡಿದ್ದೇಕೆ? ಉತ್ತರ: ಬಸವಣ್ಣನವರು ನಿನ್ನ ಧ್ವನಿಯು ಬಹಳ ಚೆನ್ನಾಗಿದೆಯಂತೆ, ನೀನು ಮಾದಾರ ಚೆನ್ನಯ್ಯನ ಗೀತೆಯನ್ನು ಬಹಳ ಚೆನ್ನಾಗಿ ಹಾಡುತ್ತೀಯಂತೆ ಎಂದು ಕೇಳಿದ್ದರಿಂದ ಗುಡ್ಡೆವ್ವ ಮುದುಕಿಯು ನಾಚಿಕೊಂಡಳು. ಪ್ರಶ್ನೆ 2. ಬಿರುದಾವಳಿಗಳು ಬೆಳೆಯುತ್ತಾ ಹೋದರೆ ಏನಾಗುವುದೆಂದು ಬಸವಣ್ಣನವರು ಹೇಳಿದರು? ಉತ್ತರ: ಬಿರುದಾವಳಿಗಳು ಬೆಳೆಯುತ್ತಾ ಹೋದರೆ ರಾಜ್ಯದಲ್ಲಿ ಸಿಗುವ ಅಷ್ಟು ಕಲ್ಲುಗಳನ್ನು ಸೇರಿಸಿದರೂ ಮಹಾರಾಜರ ಶಾಸನಗಳಿಗೆ ಸಾಕಾಗುವುದಿಲ್ಲವೆಂದು ಬಸವಣ್ಣನವರು ಹೇಳಿದರು. ಪ್ರಶ್ನೆ 3. ಮಂಚನ ಕ್ರಮಿತರ ಯಾವ ಮಾತಿಗೆ ಬಸವಣ್ಣನವರು ಕನಲಿದರು? ಉತ್ತರ: ಮಹಾರಾಜರು ತಮ್ಮ ಸಾಮ್ರಾಜ್ಯವನ್ನು ದಿಗಂತದಾಚೆಯವರೆಗೂ ವರ್ಧಿಸಲಿಕ್ಕೆ ಬಿರುದಾವಳಿಗಳು, ಶಾಸನಗಳಿಗಿಂತ ಒಳ್ಳೆಯ ಪ್ರಚೋದನೆ ಬೇರೆ ಇಲ್ಲ. ಚೋಳ ಪಾಂಡ್ಯರ ರಾಜ್ಯ ಅಲ್ಲಿಯ ಸಂಸ್ಕೃತಿಗಿಂತ ಹೆಚ್ಚಾಗಿ ಅಲ್ಲಿಯ ಶಿಲೆಗಳ ಸಲುವಾಗಿ ಹೆಸರಾಗಿರೋದು ನಮಗೆ ಅನುಕೂಲ ಎಂದ ಮಂಚನ ಕ್ರಮಿತರ ಮಾತಿಗೆ ಬಸವಣ್ಣನವರು ಕನಲಿದರು. ಪ್ರಶ್ನೆ 4. ಬಿಜ್ಜಳನು ನೇರವಾದ ಉತ್ತರವನ್ನು ಬಯಸಿ ಬಸವಣ್ಣನವರಿಗೆ ಕೇಳಿದ ಪ್ರಶ್ನೆ ಯಾವುದು? ಉತ್ತರ: ಬಿಜ್ಜಳನು ನೇರವಾದ ಉತ್ತರವನ್ನು ಬಯಸಿ ಬಸವಣ್ಣನವರಿಗೆ ಬೇರೆ ಯಾರೋ ಅರಸನಾಗಿದ್ದರೆ ನನ್ನಷ್ಟು ಸಡಿಲ ಬಿಡುತ್ತಿದ್ದನೇ ಎಂದು ಪ್ರಶ್ನಿಸಿದನು. ಪ್ರಶ್ನೆ 5. ಮಂಚನ ಕ್ರಮಿತರ ಪ್ರಕಾರ ಪ್ರಜೆಗಳ ಕರ್ತವ್ಯವೇನು? ಉತ್ತರ: ಮಂಚನ ಕ್ರಮಿತರ ಪ್ರಕಾರ ಮಹಾರಾಜರ ಕೀರ್ತಿಗೋಸ್ಕರ ಗೋಳನ್ನು ಸಹಿಸಿಕೊಳ್ಳುವುದು ಪ್ರಜೆಗಳ ಕರ್ತವ್ಯವಾಗಿದೆ. ಪ್ರಶ್ನೆ 6. ಅಧಿಕಾರಿಗಳ ಕರ್ತವ್ಯ ಯಾವುದೆಂದು ಬಸವಣ್ಣನವರು ಹೇಳಿದ್ದಾರೆ? ಉತ್ತರ: ಪ್ರಜೆಗಳ ಗೋಳನ್ನು ಮಹಾರಾಜರ ಕಿವಿಯ ಮೇಲೆ ಹಾಕುವುದು ಮಹಾರಾಜರ ಅಧಿಕಾರಿಗಳ ಕರ್ತವ್ಯವಾಗಿದೆ ಎಂದು ಬಸವಣ್ಣನವರು ಹೇಳಿದರು. ಪ್ರಶ್ನೆ 7. ಬಿಜ್ಜಳನು ಕೀಲಿಕೈಯನ್ನು ತೆಗೆದುಕೊಳ್ಳುವುದಿಲ್ಲವೆಂದರೆ ಏನು ಮಾಡುವೆನೆಂದು ಬಸವಣ್ಣನವರು ಹೇಳಿದರು? ಉತ್ತರ: ಬಿಜ್ಜಳನು ಕೀಲಿಕೈಯನ್ನು ತೆಗೆದುಕೊಳ್ಳಲಿಲ್ಲವೆಂದರೆ ಅರಮನೆಯೊಳಗೆ ಇರುವ ಶಿವಾಲಯದ ಲಿಂಗಕ್ಕೆ ಅರ್ಪಿಸಿ ಹೋಗುತ್ತೇನೆಂದು ಬಸವಣ್ಣನವರು ಹೇಳಿದರು. ಕೊಟ್ಟಿರುವ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1. ಬಿಜ್ಜಳನು ಬಿರುದಾವಳಿಗಳನ್ನು ಏಕೆ ಬರೆಸಿದನು? ಉತ್ತರ: ಬಿಜ್ಜಳನು ಹೊಸ ಶಿಲಾಶಾಸನ ಬರೆಸುತ್ತಿದ್ದನು. ಅದರ ಮೇಲೆ ಬರೆಸಲು ಮಂಚನ ಕ್ರಮಿತರಿಗೆ ಹೇಳಿ ಬಿರುದಾವಳಿಗಳನ್ನು ಬರೆಸಿದನು. ಅಲ್ಲದೆ ಶಾಸನದ ಮೇಲೆ ಇರುವ ಬಿರುದಾವಳಿಗಳು ಸಹಸ್ರ ವರ್ಷಗಳವರೆಗೆ ಗಟ್ಟಿಯಾಗಿ ನಿಂತು ಮಹಾರಾಜರ ಕೀರ್ತಿಯನ್ನು ದಿಗಂತದವರೆಗೂ ಹಬ್ಬಿಸುವುದೆಂಬುದು ಮಂಚನ ಕ್ರಮಿತರ ಸಹಮತವೂ ಆಗಿತ್ತು. ಪ್ರಶ್ನೆ 2. ಬಿಜ್ಜಳನನ್ನು ಕುರಿತು ವಂದಿ ಮಾಗಧರು ಏನೆಂದು ಪರಾಕು ಮಾಡಿದರು? ಉತ್ತರ: ವಂದಿ ಮಾಗಧರು ಮಹಾರಾಜಾಧಿರಾಜ, ಕಾಳಂಜರ ಪುರಾಧೀಶ್ವರ, ಸುವರ್ಣ ವೃಷಭಧ್ವಜ, ಡಮರು ತೂರ್ಯ ನಿರ್ಘೋಷಣ, ಕಲಚೂರ್ಯ, ವಂಶಕಮಲ ಭಾಸ್ಕರ, ತ್ರ್ಯಂಬಕ ಪಾದ ಪದ್ಮ ಮಧುಪ, ಶನಿವಾರ ಸಿದ್ಧಿ, ಭುಜಬಲ ಚಕ್ರವರ್ತಿ, ಬಿಜ್ಜಳ ದೇವರಾಜ, ಬೋಪರಾಕ್ ಎಂದು ಬಿಜ್ಜಳನನ್ನು ಕುರಿತು ಪರಾಕು ಮಾಡಿದರು. ಪ್ರಶ್ನೆ 3. 15 ವರ್ಷಗಳ ಹಿಂದೆಯೇ ಬಸವಣ್ಣನವರು ಬಿಜ್ಜಳನಿಗೆ ಏನೆಂದು ಹೇಳಿದರು? ಉತ್ತರ: ರಾಜ್ಯಭಾರ ಒಂದು ಕಾಯಕ, ಅದು ಹುಟ್ಟಿನಿಂದ ಬರುವ ಹಕ್ಕಲ್ಲ, ಆಸ್ತಿ ಅಲ್ಲ. ಅದನ್ನು ಮಾಡುವ ಅಧಿಕಾರ ಗಳಿಸಿಕೊಳ್ಳಬೇಕು, ಆಮೇಲೆ ಅದನ್ನು ಶ್ರದ್ಧೆಯಿಂದ ಮಾಡಬೇಕು ಎಂದು 15 ವರ್ಷಗಳ ಹಿಂದೆ ಬಸವಣ್ಣನವರು ಬಿಜ್ಜಳನಿಗೆ ಹೇಳಿದ್ದರು. ಪ್ರಶ್ನೆ 4. ಶಾಸನಗಳನ್ನು ಹಾಕಿಸುವುದರ ಬಗೆಗೆ ಬಸವಣ್ಣನವರ ಅಭಿಪ್ರಾಯವೇನು? ಉತ್ತರ: ಒಂದು ಹೊಸ ಶಾಸನ, ಅದನ್ನು ಮರೆಸಲು ಒಂದು ಹೊಸ ಯುದ್ಧ, ಹೊಸ ವೀರಗಲ್ಲು, 1000 ಹಸಿ ವಿಧವೆಯರ ಗೋಳು, ಈ ಪರಾಕ್ರಮದ ವೆಚ್ಚಕ್ಕೆ ಹೊಸ ತೆರಿಗೆ, ಶಾಸನಗಳನ್ನು ಕೊರೆದಿಟ್ಟ ಅಕ್ಷರಗಳನ್ನು ಓದಲು ಕಣ್ಣು ಬೇಕು, ಹಾಡಲು ನಾಲಿಗೆ ಬೇಕು, ಈ ಸ್ಥಾವರ ಶಿಲೆಗಳಿಂದೇನಾಗಬೇಕು, ಅದಕ್ಕಿಂತ ಮೊದಲು ಮನುಷ್ಯರ ಕಾಳಜಿಯನ್ನು ಮಾಡಬೇಕು ಎನ್ನುವುದು ಶಾಸನಗಳನ್ನು ಹಾಕಿಸುವುದರ ಕುರಿತ ಬಸವಣ್ಣನವರ ಅಭಿಪ್ರಾಯವಾಗಿದೆ.
ಕೊಟ್ಟಿರುವ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆ 1. ಬಿಜ್ಜಳ ಮತ್ತು ಬಸವಣ್ಣನವರ ನಡುವೆ ನಡೆದ ಸಂಭಾಷಣೆಯನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಉತ್ತರ: ಒಂದಿ ಮಾಗದರ ಬಹುಪರಾಕಿನ ನಡುವೆ ಬಿಜ್ಜಳನು ಮಂಚನ ಕ್ರಮಿತರೊಂದಿಗೆ ಬಸವಣ್ಣನಿರುವನಲ್ಲಿಗೆ ಬಂದು ತಾನು ಕೆತ್ತಿಸಲಿರುವ ಶಿಲಾಶಾಸನ ಬಿರುದಾವಳಿಯ ಬಗ್ಗೆ ಪ್ರಶ್ನಿಸಿದಾಗ ಬಸವಣ್ಣನವರು ಕಿವಿ ತುಳುಕುವ ಹಾಗಿದೆ, ಆದರೆ ಸಂಸ್ಕೃತ ಸ್ವಲ್ಪ ಹೆಚ್ಚಾಯಿತೆನಿಸುತ್ತದೆ ಎನ್ನುತ್ತಾರೆ. ನೀ ಹೀಗೆನ್ನುತ್ತೀಯೆಂದು ಗೊತ್ತಿದ್ದೇ ಮಂಚನ ಕ್ರಮಿತರಿಂದ ಬಿರುದಾವಳಿ ಬರೆಸಿರುವುದಾಗಿ ಬಿಜ್ಜಳ ಹೇಳುತ್ತಾನೆ. ಬಿಜ್ಜಳ ಅರಮನೆಗೆ ಬರುವಂತೆ ನೀ ಬಂದರೆ ಓಲಗಕ್ಕೆ ಒಗ್ಗರಣೆ ಹಾಕಿದ ಹಾಗಿರುತ್ತದೆ ಎನ್ನುತ್ತಾನೆ. ಬಸವಣ್ಣನವರು ದನಿ ಭಂಡಾರದ ಕೀಲಿಕೈಯನ್ನು ನಂಬಿಕೆಯಿಂದ ನನಗೆ ಒಪ್ಪಿಸಿದ್ದಿರಿ. ಈಗ ನನಗೆ ಇದು ಭಾರ ಅನ್ನಿಸುತ್ತಿದೆ. ಇದನ್ನು ಮರಳಿ ತೆಗೆದುಕೊಳ್ಳಿ ಎನ್ನುತ್ತಾರೆ. ನಾ ತಗೊಳ್ಳಲ್ಲ ಎಂದರೆ ಎಂಬ ಬಿಜ್ಜಳನ ಪ್ರಶ್ನೆಗೆ ಬಸವಣ್ಣನವರು ಅರಮನೆಯೊಳಗೆ ಇರುವ ಶಿವಾಲಯದ ಲಿಂಗಕ್ಕೆ ಅರ್ಪಿಸಿ ಹೋಗುವೆನು ಎನ್ನುತ್ತಾರೆ. ನೀ ಬರದೆ 4-5 ವರ್ಷಗಳಾದವು. ಮಹಾರಾಜರಿಗೂ ಬಸವಣ್ಣನಿಗೂ ಆಗಿ ಬರುವುದಿಲ್ಲ ಎಂದು ಜನರು ಆಡಿಕೊಳ್ಳುತ್ತಿದ್ದಾರೆ. ನಾನಿನ್ನಿಂದ ಭಂಡಾರದ ಕೀಲಿಕೈ ತೆಗೆದುಕೊಳ್ಳಲಿಲ್ಲ. ನೀನು ನನ್ನ ಅರಸೊತ್ತಿಗೆಯನ್ನು ಹಂಗಿಸಿ ವಚನ ಬರೆದು ಅನುಭವಗೋಷ್ಠಿಯೊಳಗೆ ಹಾಡಿದ್ದು ನನಗೆ ಗೊತ್ತಿದೆ ಎನ್ನುತ್ತಾನೆ. ಬಸವಣ್ಣನವರು ಭಂಡಾರದಲ್ಲಿ ದುಡಿಯುವುದು ಮಹಾರಾಜನ ಅನುಕೂಲತೆಗಾಗಿ ಅಲ್ಲ, ಸಂಪತ್ತು ರಾಜವಂಶದ ಸ್ವತ್ತಲ್ಲ, ರಾಜನ ಮನೆಯವರಿಗೆ ಅಲ್ಲಿ ಪ್ರವೇಶವಿರಬಾರದು, ರಾಜಕುಮಾರನ ಬಗ್ಗೆ ನನ್ನ ದೂರಿಲ್ಲ, ನನಗೆ ಅನುಭವಗೋಷ್ಠಿ ಕರೆಯುತ್ತಿದೆ ಎನ್ನುತ್ತಾರೆ. ಅವನನ್ನು ಯುವರಾಜ ಎಂದರೆ ತನಗೂ ರಾಣಿಗೂ ಸಮಾಧಾನ ಎನ್ನುತ್ತಾನೆ ಬಿಜ್ಜಳ. ಯುವರಾಜ ಆಗುವವನಿಗೆ ಕೆಲವು ಹೊಣೆಗಾರಿಕೆಗಳಿವೆ. ರಾಜ್ಯಭಾರ ಒಂದು ಕಾಯಕ, ಅದು ವಂಶ ಪಾರಂಪರ್ಯವಾಗಿ ಬರುವಂಥದ್ದಾಗಬಾರದು ಎನ್ನುತ್ತಾರೆ ಬಸವಣ್ಣ. ಬಸವಣ್ಣ 15 ವರ್ಷಗಳ ಹಿಂದೆ ಹೇಳಿದ ರಾಜ್ಯಭಾರ ಎನ್ನುವುದು ಕಾಯಕ, ಅದಕ್ಕೆ ವಂಶ ಇದ್ದರೆ ಸಾಲದು ಎಂಬ ಮಾತಿನಿಂದಲೇ ಚಾಲುಕ್ಯರನ್ನು ಸೋಲಿಸಿ ತಾನು ಕಲ್ಯಾಣದ ಚಕ್ರವರ್ತಿ ಆದದ್ದನ್ನು ಸ್ಮರಿಸುತ್ತಾನೆ ಬಿಜ್ಜಳ. ಪ್ರಶ್ನೆ 2. ಅಧಿಕಾರ ಎನ್ನುವುದು ಕಾಯಕ ಎನ್ನುವ ಭಾವನೆ ಅಧಿಕಾರ ನಾಟಕದಲ್ಲಿ ಹೇಗೆ ಮೂಡಿಬಂದಿದೆ? ಉತ್ತರ: ಅಧಿಕಾರದ ಕುರಿತಾದ ಚರ್ಚೆ ಮಂಚನ ಕ್ರಮಿತರು ಮತ್ತು ಬಸವಣ್ಣನವರ ಸಂಭಾಷಣೆಯಿಂದಲೇ ಪ್ರಸ್ತುತ ನಾಟಕದ ಸನ್ನಿವೇಶದಲ್ಲಿ ಪ್ರಾರಂಭವಾಗುತ್ತದೆ. ಮಂಚನ ಕ್ರಮಿತ: ನಾವು ಮಹಾರಾಜರ ಪ್ರಜೆಗಳು, ಮಹಾರಾಜರ ಕೀರ್ತಿಗೋಸ್ಕರ ಗೋಳನ್ನು ಸಹಿಸಿಕೊಳ್ಳಬೇಕೆಂದಾಗ ಬಸವಣ್ಣನವರು ನಾವು ಮಹಾರಾಜರ ಅಧಿಕಾರಿಗಳು, ಮಹಾರಾಜರ ಪ್ರಜೆಗಳ ಗೋಳನ್ನು ಮಹಾರಾಜರ ಕಿವಿ ಮೇಲೆ ಹಾಕುವುದು ನಮ್ಮ ಕರ್ತವ್ಯ ಎನ್ನುತ್ತಾರೆ. ಅಂದರೆ ಅಧಿಕಾರದ ಸದ್ಬಳಕೆ ಆಗಬೇಕು ಎನ್ನುವುದು ಬಸವಣ್ಣನವರ ಅಭಿಮತ. ಭಂಡಾರದ ಕೀಲಿಕೈಯನ್ನು ತೆಗೆದುಕೊಳ್ಳಿ ಎಂದು ಬಸವಣ್ಣನವರು ಹೇಳಿದಾಗ ಬಿಜ್ಜಳನು ನೀ ಬರದೆ 4-5 ವರ್ಷಗಳಾದವು. ಮಹಾರಾಜರಿಗೂ ಬಸವಣ್ಣನವರಿಗೂ ಆಗಿ ಬರುವುದಿಲ್ಲ ಎಂದು ಜನರು ಆಡಿಕೊಳ್ಳುತ್ತಿದ್ದಾರೆ. ನಾನಿನ್ನಿಂದ ಭಂಡಾರದ ಕೀಲಿಕೈಯನ್ನು ತೆಗೆದುಕೊಳ್ಳಲಿಲ್ಲ. ನೀನು ನನ್ನ ಅರಸೊತ್ತಿಗೆಯನ್ನು ಹಂಗಿಸಿ ವಚನ ಬರೆದು ಅನುಭವಗೋಷ್ಠಿಯೊಳಗೆ ಹಾಡಿದ್ದು ನನಗೆ ಗೊತ್ತಿದೆ ಎನ್ನುತ್ತಾರೆ. ಬಸವಣ್ಣನವರು ಭಂಡಾರದಲ್ಲಿ ದುಡಿಯುವುದು ಮಹಾರಾಜನ ಅನುಕೂಲತೆಗಾಗಿ ಅಲ್ಲ, ಸಂಪತ್ತು ರಾಜವಂಶದ ಸ್ವತ್ತಲ್ಲ, ರಾಜನ ಮನೆಯವರಿಗೆ ಅಲ್ಲಿ ಪ್ರವೇಶವಿರಬಾರದು, ರಾಜ್ಯಭಾರ ಎನ್ನುವುದು ಒಂದು ಕಾಯಕ, ಅದು ಹುಟ್ಟಿನಿಂದ ಬರತಕ್ಕಂಥ ಹಕ್ಕಲ್ಲ, ಅದನ್ನು ಮಾಡುವ ಅಧಿಕಾರ ಗಳಿಸಿಕೊಳ್ಳಬೇಕು, ಆಮೇಲೆ ಅದನ್ನು ಶ್ರದ್ಧೆಯಿಂದ ಮಾಡಬೇಕು ಎನ್ನುತ್ತಾರೆ. ಬಸವಣ್ಣ 15 ವರ್ಷಗಳ ಹಿಂದೆ ಹೇಳಿದ ರಾಜ್ಯಭಾರ ಎನ್ನುವುದು ಕಾಯಕ, ಅದಕ್ಕೆ ವಂಶ ಇದ್ದರೆ ಸಾಲದು ಎಂಬ ಮಾತಿನಿಂದಲೇ ಚಾಲುಕ್ಯರನ್ನು ಸೋಲಿಸಿ ತಾನು ಕಲ್ಯಾಣದ ಚಕ್ರವರ್ತಿ ಆದದ್ದನ್ನು ಸ್ಮರಿಸುತ್ತಾನೆ ಬಿಜ್ಜಳ. ಹೀಗೆ ಅಧಿಕಾರ ಎನ್ನುವುದು ಕಾಯಕ ಎನ್ನುವ ಭಾವನೆ ಅಧಿಕಾರ ನಾಟಕದಲ್ಲಿ ಮೂಡಿಬಂದಿದೆ. ಪ್ರಶ್ನೆ 3. ಬಸವಣ್ಣ ಮತ್ತು ಮಂಚನ ಕ್ರಮಿತರ ವ್ಯಕ್ತಿತ್ವವನ್ನು ವರ್ಣಿಸಿರಿ. ಉತ್ತರ: ನಾಟಕದ ಪ್ರಾರಂಭದಲ್ಲಿ ಗುಡ್ಡೆವ್ವ ಮುದುಕಿಗೆ ಸೊಸೆಯನ್ನು ಹೇಗೆ ಸಂಭಾಳಿಸಬೇಕೆಂದು ತಿಳಿಸುತ್ತಾ ಬಸವಣ್ಣನವರು ಸಮಾಜದಲ್ಲಿ ಹಿರಿಯರು ಕಿರಿಯರಿಗೆ ಹೇಗೆ ಮಾರ್ಗದರ್ಶನ ಮಾಡಬೇಕು ಎಂದು ಹೇಳುತ್ತಾರೆ. ಬಿಜ್ಜಳನು ಬಿರುದಾವಳಿಗಳ ಬಗ್ಗೆ ಕೇಳಿದಾಗ ರಾಜನು ಹೀಗೆ ಬಿರುದಾವಳಿಗಳನ್ನು ಬೆಳೆಸಿಕೊಳ್ಳುತ್ತಾ ಹೋದರೆ ರಾಜ್ಯದಲ್ಲಿರುವ ಎಲ್ಲ ಕಲ್ಲುಗಳನ್ನು ಸೇರಿಸಿದರೂ ಸಾಕಾಗಲಿಕ್ಕಿಲ್ಲ ಎಂದು ನಿಷ್ಠುರವಾಗಿ ಹೇಳುವ ಮೂಲಕ ರಾಜನಿಗೆ ಬಿರುದುಗಳಿಗಿಂತ ಒಳ್ಳೆಯ ಆಡಳಿತ ನೀಡುವುದು ಮುಖ್ಯ ಎಂಬ ಸಂದೇಶ ನೀಡುತ್ತಾರೆ. ಅಧಿಕಾರದಲ್ಲಿರುವವನು ಪ್ರಜೆಗಳ ಗೋಳನ್ನು ಕೇಳಿಸಿಕೊಳ್ಳಬೇಕು, ಸ್ಪಂದಿಸಬೇಕು ಎನ್ನುತ್ತಾರೆ ಬಸವಣ್ಣ. ಮೊದಲು ಮನುಷ್ಯರ ಕಾಳಜಿ ಮಾಡಬೇಕು, ರಾಜ್ಯಭಾರ ಕಾಯಕವಾಗಬೇಕು, ಸಂಪತ್ತು ರಾಜವಂಶದ ಸ್ವತ್ತಾಗಬಾರದು, ರಾಜನ ಅಧಿಕಾರದಲ್ಲಿ ಆಡಳಿತದಲ್ಲಿ ಅವನ ಮನೆಯವರು ಪ್ರವೇಶ ಮಾಡಬಾರದು, ಅಧಿಕಾರ ಗಳಿಸಿಕೊಂಡ ನಂತರ ಅದನ್ನು ಶ್ರದ್ಧೆಯಿಂದ ನಿಭಾಯಿಸಬೇಕು ಎಂಬುದನ್ನು ಬಿಜ್ಜಳನಿಗೆ ನಿಷ್ಠುರವಾಗಿ ನೇರವಾಗಿ ಹೇಳುತ್ತಾರೆ. ಭಂಡಾರದ ಕೀಲಿಕೈ ತೆಗೆದುಕೊಳ್ಳದಿದ್ದರೆ ತಾನು ಅರಮನೆಯ ಶಿವಾಲಯದ ಲಿಂಗಕ್ಕೆ ಅರ್ಪಿಸಿ ಹೊರಡುವೆನೆನ್ನುವ ಮೂಲಕ ಅಧಿಕಾರಕ್ಕೆ ಅಂಟಿಕೊಳ್ಳಬಾರದು ಎಂಬ ಸಂದೇಶವೂ ಸಹ ಬಸವಣ್ಣನವರ ವ್ಯಕ್ತಿತ್ವದಿಂದ ವ್ಯಕ್ತವಾಗಿದೆ. ಮಂಚನ ಕ್ರಮಿತರು ಬಿಜ್ಜಳನ ಕೃಪಾಕಟಾಕ್ಷಕ್ಕೆ
ಪಾತ್ರರಾಗಲು ಮಹಾರಾಜನನ್ನು ಹೊಗಳುವುದನ್ನು ಅಸ್ತ್ರವಾಗಿಸಿಕೊಂಡಿದ್ದರೆಂಬುದು ಅವರು ಪ್ರಾರಂಭದಲ್ಲಿ ಬಿಜ್ಜಳನಿಗಾಗಿ ರಚಿಸಿದ ಬಿರುದಾವಳಿಗಳಿಂದ ವ್ಯಕ್ತವಾಗುತ್ತದೆ. ಅಲ್ಲದೆ ಆ ಬಿರುದುಗಳಲ್ಲಿ ಸಂಸ್ಕೃತ ಪದಗಳ ಬಳಕೆ ಜಾಸ್ತಿಯಾಯಿತೆಂಬ ಅಭಿಪ್ರಾಯವನ್ನು ಬಸವಣ್ಣನವರು ವ್ಯಕ್ತಪಡಿಸಿದಾಗ ಸಂಸ್ಕೃತದ ಘನತೆ ಗಾಂಭೀರ್ಯ ಕನ್ನಡಕ್ಕೆ ಹೇಗೆ ಬಂದಿತು ಎನ್ನುವುದರ ಮೂಲಕ ತನಗಿರುವ ಸಂಸ್ಕೃತಾಭಿಮಾನವನ್ನು ವ್ಯಕ್ತಪಡಿಸುತ್ತಾರೆ. ಶಿಲಾಶಾಸನಗಳು, ಬಿರುದಾವಳಿಗಳು, ರಾಜನು ತನ್ನ ಸಾಮ್ರಾಜ್ಯವನ್ನು ದಿಗಂತದಾಚೆಗೂ ವಿಸ್ತರಿಸಲು ಇರುವ ಪ್ರಚೋದನೆ, ಮಹಾರಾಜರ ಕೀರ್ತಿಗೋಸ್ಕರ ಪ್ರಜೆಗಳು ಗೋಳನ್ನು ಸಹಿಸಿಕೊಳ್ಳಬೇಕು, ಮನುಷ್ಯ ಜೀವನ ನಶ್ವರ, ಮನುಷ್ಯರು ಅಳಿಯುತ್ತಾರೆ, ಆದರೆ ಶಿಲಾಶಾಸನಗಳು, ಬಿರುದಾವಳಿಗಳು ಸಹಸ್ರ ವರ್ಷ ಗಟ್ಟಿಯಾಗಿ ನಿಂತು ಮಹಾರಾಜರ ಕೀರ್ತಿಯನ್ನು ದಿಗಂತಕ್ಕೆ ಹಬ್ಬಿಸುತ್ತವೆ ಎಂದು ಹೇಳುವ ಮೂಲಕ ಬಿಜ್ಜಳನಲ್ಲಿ ಬಿರುದುಗಳನ್ನು ಕೆತ್ತಿಸುವುದರ ಬಗ್ಗೆ ಮತ್ತಷ್ಟು ಪ್ರಚೋದನೆ ನೀಡುತ್ತಾರೆ. ಒಟ್ಟಾರೆಯಾಗಿ ತನ್ನ ಹಿತಸಾಧನೆಗೆ ಮಹಾರಾಜರನ್ನು ಹೇಗೆ ಬಳಸಿಕೊಳ್ಳಬಹುದು ಎಂಬ ಕೃತ್ರಿಮ ಬುದ್ಧಿಯನ್ನು ಹೊಂದಿದ್ದರೆನ್ನುವುದು ಪ್ರಸ್ತುತ ಸನ್ನಿವೇಶದಲ್ಲಿ ವ್ಯಕ್ತವಾಗುತ್ತದೆ. ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ. ಪ್ರಶ್ನೆ 1. ನಿನ್ನ ಮಾತು ಯಾರು ತೆಗೆದು ಹಾಕುತ್ತಾರಪ್ಪ? ಬಸವಣ್ಣ. ಆಯ್ಕೆ: ಈ ಮೇಲಿನ ವಾಕ್ಯವನ್ನು ಗಿರೀಶ್ ಕಾರ್ನಾಡರು ಬರೆದ ತಲೆದಂಡ ನಾಟಕದಿಂದ ಆಯ್ದ ಅಧಿಕಾರ ಗದ್ಯ ಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಈ ಮಾತನ್ನು ಗುಡ್ಡೆವ್ವ ಮುದುಕಿಯು ಬಸವಣ್ಣನವರಿಗೆ ಹೇಳಿದಳು. ಸಂದರ್ಭ: ಗುಡ್ಡೆವ್ವ ಮುದುಕಿಗೆ ಸಮಾಧಾನ ಮಾಡುತ್ತಾ ಬಸವಣ್ಣನವರು, ನಿನ್ನ ಸೊಸೆ ಇನ್ನೂ ಸಣ್ಣವಳು, ಹಾಗಿರುವಾಗ ನೀನು ಸ್ವಲ್ಪ ಸಂಭಾಳಿಸಿಕೊಳ್ಳಬೇಕು. ನನ್ನ ಮಾತು ಕೇಳುವ ಹಾಗಿದ್ದರೆ ಒಂದು ಮಾತು ಹೇಳುತ್ತೇನೆ ಎಂದಾಗ ಗುಡ್ಡೆವ್ವ ಮುದುಕಿ ಮೇಲಿನಂತೆ ಹೇಳಿದಳು. ಸ್ವಾರಸ್ಯ: ಗುಡ್ಡೆವ್ವ ಮುದುಕಿಯು ಬಸವಣ್ಣನವರ ಮೇಲಿಟ್ಟಿರುವ ಅಭಿಮಾನ, ಅವರ ಮಾತಿನ ಮೇಲೆ ಅವಳಿಗಿರುವ ಗೌರವ ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ. ಪ್ರಶ್ನೆ 2. ಆಮೇಲೆ ನಿನಗೇನನ್ನಿಸ್ತದ ಹೇಳು ಆತ? ಆಯ್ಕೆ: ಈ ಮೇಲಿನ ವಾಕ್ಯವನ್ನು ಗಿರೀಶ್ ಕಾರ್ನಾಡರು ಬರೆದ ತಲೆದಂಡ ನಾಟಕದಿಂದ ಆಯ್ದ ಅಧಿಕಾರ ಗದ್ಯ ಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಈ ಮಾತನ್ನು ಬಸವಣ್ಣನವರು ಗುಡ್ಡೆವ್ವ ಮುದುಕಿಗೆ ಹೇಳಿದ್ದಾರೆ. ಸಂದರ್ಭ: ಗುಡ್ಡೆವ್ವ ಮುದುಕಿಗೆ ಬಸವಣ್ಣನವರು, ನೀನು ಮಾದಾರ ಚೆನ್ನಯ್ಯನ ಗೀತೆ ಚೆನ್ನಾಗಿ ಹಾಡುತ್ತೀಯಂತೆ, ಒಂದೆರಡು ದಿನದ ಮಟ್ಟಿಗೆ ನಿನ್ನ ಸೊಸೆಗೆ ಮನೆ ಒಪ್ಪಿಸಿ ಸಂಗಯ್ಯನ ಮಹಾಮನೆಗೆ ಬಂದು ಹಾಡು ಎಂದು ಹೇಳಿದಾಗ ಗುಡ್ಡೆವ್ವ ಮುದುಕಿಯು, ನಿನ್ನ ಮನೆಗೆ ಬರಲೊಲ್ಲೆ, ಅಲ್ಲಿಗೆ ನೀ ದಲಿತರನ್ನೆಲ್ಲ ಕರೆಸಿಕೊಳ್ಳುತ್ತೀಯಂತೆ, ಅವರ ಜೊತೆ ಕುಳಿತು ಎಂದು ಬರಲು ಅನುಮಾನ ವ್ಯಕ್ತಪಡಿಸುತ್ತಾಳೆ. ಆಗ ಬಸವಣ್ಣನವರು, ಅವರು ಬರುತ್ತಾರೆನ್ನುವುದು ನಿಜ, ಆದರೆ ನಿನಗೆ ಬೇಕಾದಲ್ಲಿ ಕುಳಿತು ಹಾಡು ಹೇಳು, ಅವರು ಹಾಡುತ್ತಾರೆ, ಆಮೇಲೆ ನಿನಗೆ ಏನನ್ನಿಸುವುದೆಂದು ಹೇಳು ಎಂದು ಮೇಲಿನಂತೆ ಹೇಳಿದ್ದಾರೆ. ಸ್ವಾರಸ್ಯ: ಬಸವಣ್ಣನವರ ಮಹಾಮನೆಗೆ ಎಲ್ಲ ವರ್ಗದವರಿಗೂ ಪ್ರವೇಶವಿತ್ತು ಎಂಬುದು ಮೇಲಿನ ವಾಕ್ಯದ ಸ್ವಾರಸ್ಯವಾಗಿದೆ. ಪ್ರಶ್ನೆ 3. ಸಂಸ್ಕೃತಕ್ಕಿರೋ ಘನತೆ ಗಾಂಭೀರ್ಯ ಕನ್ನಡಕ್ಕೆ ಹ್ಯಾಂಗ ಬಂದಿತು? ಆಯ್ಕೆ: ಈ ಮೇಲಿನ ವಾಕ್ಯವನ್ನು ಗಿರೀಶ್ ಕಾರ್ನಾಡರು ಬರೆದ ಅಧಿಕಾರ ಗದ್ಯ ಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ: ಬಿಜ್ಜಳ ದೊರೆಯು ಬಸವಣ್ಣನವರಿಗೆ ಹೊಸ ಶಿಲಾಶಾಸನದ ಮೇಲಿರುವ ನಮ್ಮ ಹೊಸ ಬಿರುದಾವಳಿ ಹೇಗಿದೆ ಎನ್ನುತ್ತಾನೆ. ಆಗ ಬಸವಣ್ಣನವರು ಕಿವಿ ತುಂಬಿ ತುಳುಕುವ ಹಾಗಿದೆ ಎನ್ನುತ್ತಾರೆ. ಆಗ ಮಂಚನ ಕ್ರಮಿತರು, ಆದರೂ ಮಹಾರಾಜರ ಪರಾಕ್ರಮ ಬಲ್ಲವರಿಗೆ ಸ್ವಲ್ಪ ಕೊರತೆ ಎನ್ನಿಸಬಹುದು ಎಂದಾಗ ಬಸವಣ್ಣನವರು, ಸಂಸ್ಕೃತ ಬಳಕೆ ಹೆಚ್ಚಾಯಿತೋ ಏನೋ ಎನ್ನುತ್ತಾರೆ. ಬಿಜ್ಜಳನು, ನೀನು ಹೀಗೆ ಹೇಳುವೆ ಎಂದು ಗೊತ್ತು, ಆದ್ದರಿಂದ ಹೊಸ ಶಿಲಾಶಾಸನ ಬರೆಸುವಾಗ ಮಂಚನ ಕ್ರಮಿತರಿಗೆ ಬಿರುದಾವಳಿಗಳನ್ನು ರಚಿಸಲು ಹೇಳಿದೆ ಎನ್ನುತ್ತಾರೆ. ಆಗ ಮಂಚನ ಕ್ರಮಿತರು ಮೇಲಿನಂತೆ ಹೇಳುತ್ತಾರೆ. ಸ್ವಾರಸ್ಯ: 12ನೆಯ ಶತಮಾನದಲ್ಲಿ ಕನ್ನಡಕ್ಕಿಂತಲೂ ಸಂಸ್ಕೃತದ ಮೇಲೂ ಪಂಡಿತರ ಒಲವು ಹೆಚ್ಚಾಗಿತ್ತು ಎಂಬುದು ಮಂಚನ ಕ್ರಮಿತರ ಮಾತಿನಿಂದ ವ್ಯಕ್ತವಾಗಿದೆ. ಪ್ರಶ್ನೆ 4. ನಾ ಭಂಡಾರದಲ್ಲಿ ದುಡಿಯೋದು ಬಿಜ್ಜಳ ಮಹಾರಾಜನ ಅನುಕೂಲತೆಗಾಗಿ ಅಲ್ಲ. ಆಯ್ಕೆ: ಈ ಮೇಲಿನ ವಾಕ್ಯವನ್ನು ಗಿರೀಶ್ ಕಾರ್ನಾಡರು ಬರೆದ ಅಧಿಕಾರ ಗದ್ಯ ಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ: ಬಿಜ್ಜಳನು ಬಸವಣ್ಣನವರಿಗೆ 4-5 ವರ್ಷಗಳಿಂದ ಹಬ್ಬ ಹರಿದಿನ ಬಿಟ್ಟರೆ ನೀನು ಅರಮನೆಯ ಕಡೆ ಬರುವುದಿಲ್ಲ, ನಾನು ಯಾಕೆ ಅಂತ ಕೇಳಿಲ್ಲ, ಮಹಾರಾಜರಿಗೂ ಬಸವಣ್ಣನವರಿಗೂ ಆಗುತ್ತಿಲ್ಲ ಎಂದು ಇಡೀ ರಾಜ್ಯ ಮಾತನಾಡಿಕೊಳ್ಳುತ್ತಿದೆ, ಆದರೂ ನಾನು ಭಂಡಾರದ ಕೀಲಿಕೈ ತಗೊಂಡಿಲ್ಲ, ನಮ್ಮ ಅರಸೊತ್ತಿಗೆಯನ್ನು ಹಂಗಿಸಿ ನೀ ವಚನ ಬರೆದು ಅನುಭವಗೋಷ್ಠಿಯೊಳಗೆ ಹಾಡಿರುವುದು ನನಗೆ ಗೊತ್ತು ಎಂದಾಗ ಬಸವಣ್ಣನವರು ಮೇಲಿನಂತೆ ಉತ್ತರಿಸುತ್ತಾ, ಸಂಪತ್ತು ರಾಜವಂಶದ ಸೊತ್ತಲ್ಲ ಎನ್ನುತ್ತಾರೆ. ಸ್ವಾರಸ್ಯ: ತಾನು ಮಹಾರಾಜರ ಅಧಿಕಾರಿಯಾಗಿದ್ದರೂ ಪ್ರಜೆಗಳಿಗಾಗಿ ದುಡಿಯುತ್ತಿರುವುದು ಮತ್ತು ರಾಜನು ಪ್ರಜೆಗಳ ಪಾಲಕ ಎಂಬುದು ಬಸವಣ್ಣನವರ ಮಾತಿನ ಸ್ವಾರಸ್ಯವಾಗಿದೆ. ಪ್ರಶ್ನೆ 5. ಹೊಸ ಪದ್ಧತಿ ಇದ್ದೀತು ಮಹಾಸ್ವಾಮಿ, ನಾನಿನ್ನೂ ಕಲಿತಿಲ್ಲ. ಆಯ್ಕೆ: ಈ ಮೇಲಿನ ವಾಕ್ಯವನ್ನು ಗಿರೀಶ್ ಕಾರ್ನಾಡರು ಬರೆದ ಅಧಿಕಾರ ಎಂಬ ಗದ್ಯ ಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ: ರಾಜಕುಮಾರನ ಪ್ರವೇಶದಿಂದಲ್ಲ, ಅನುಭವಗೋಷ್ಠಿಯು ತನ್ನನ್ನು ಕರೆಯುತ್ತಿರುವುದರಿಂದ
ತಾನು ಅಲ್ಲಿಗೆ ಹೋಗಬೇಕೆಂದು ಬಸವಣ್ಣನವರು ಹೇಳಿದಾಗ ಬಿಜ್ಜಳನು ರಾಜಕುಮಾರನೆನ್ನುವ ಬದಲು ಯುವರಾಜ ಎಂದು ಕರೆದರೆ ತನಗೂ ನೆಮ್ಮದಿ, ರಾಣಿಗೂ ತೃಪ್ತಿ ಎನ್ನುತ್ತಾನೆ. ಬಸವಣ್ಣನವರು ರಾಜಕುಮಾರನಿಗೆ ಯುವರಾಜ ಪಟ್ಟ ಕಟ್ಟಿದ್ದು ತನಗೆ ಗೊತ್ತಿಲ್ಲ ಎನ್ನುತ್ತಾನೆ. ರಾಜಧಾನಿಯಲ್ಲಿ ಒಬ್ಬನೇ ರಾಜಪುತ್ರನಿದ್ದಾಗ ಅವನನ್ನು ಯುವರಾಜ ಎಂದು ಕರೆಯುವುದು ಪದ್ಧತಿ ಎಂದು ಬಿಜ್ಜಳನು ಹೇಳಿದಾಗ ಬಸವಣ್ಣನವರು ಮೇಲಿನಂತೆ ಹೇಳುತ್ತಾ ಯುವರಾಜನಾಗುವವನಿಗೆ ಕೆಲವು ಹೊಣೆಗಾರಿಕೆಗಳಿವೆ ಎನ್ನುತ್ತಾರೆ. ಸ್ವಾರಸ್ಯ: ಅಧಿಕಾರ ವಂಶ ಪಾರಂಪರ್ಯವಾಗಿ ಬರುವಂಥದ್ದಲ್ಲ. ಯುವರಾಜನಾಗುವ ವ್ಯಕ್ತಿಗೆ ಕೆಲವು ಹೊಣೆಗಾರಿಕೆ ಇರುತ್ತವೆ ಎನ್ನುವುದನ್ನು ಬಸವಣ್ಣನವರು ಹೇಳಿರುವುದು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ. ಪ್ರಶ್ನೆ 6. ರಾಜ್ಯಭಾರ ಅಂದರ ಕಾಯಕ ಅಂದಕ್ಕ ಅದಕ್ಕ ವಂಶ ಇದ್ದರ ಸಾಲದು. ಆಯ್ಕೆ: ಈ ಮೇಲಿನ ವಾಕ್ಯವನ್ನು ಗಿರೀಶ್ ಕಾರ್ನಾಡರು ಬರೆದ ತಲೆದಂಡ ನಾಟಕದಿಂದ ಆಯ್ದ ಅಧಿಕಾರ ಗದ್ಯಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಈ ಮಾತನ್ನು ಬಿಜ್ಜಳನು ಬಸವಣ್ಣನವರ ಮಾತನ್ನು ಸ್ಮರಿಸುತ್ತಾ ಹೇಳುತ್ತಾನೆ. ಸಂದರ್ಭ: 15 ವರ್ಷಗಳ ಹಿಂದೆ ಬಸವಣ್ಣನವರು ಬಿಜ್ಜಳನಿಗೆ ಹೇಳಿದ್ದ ಮಾತನ್ನು ನೆನಪಿಸಿಕೊಳ್ಳುತ್ತಾ, ಹೇಳಿದ್ದನ್ನೇ ಮತ್ತೆ ಹೇಳುವುದಿಲ್ಲ. ಆದರೆ ರಾಜ್ಯಭಾರ ಎನ್ನುವುದು ಒಂದು ಕಾಯಕ. ಅದು ಹುಟ್ಟಿನಿಂದ, ಅಂದರೆ ವಂಶ ಪಾರಂಪರ್ಯವಾಗಿ ಬರುವ ಹಕ್ಕಲ್ಲ, ಆಸ್ತಿಯಲ್ಲ. ಅದನ್ನು ಮಾಡುವ ಅಧಿಕಾರ ಗಳಿಸಿಕೊಳ್ಳಬೇಕು. ಅನಂತರ ಅದನ್ನು ಶ್ರದ್ಧೆಯಿಂದ ಮಾಡಬೇಕು ಎನ್ನುತ್ತಾರೆ. ಆಗ ಬಿಜ್ಜಳನು ಚಾಲುಕ್ಯರ ಸಾಮಂತನಾಗಿದ್ದಾಗ ಸಾಮಂತನಾಗಿರುವುದೇ ಮನುಷ್ಯ ಜನ್ಮದ ಪರಮೋಚ್ಚ ತತ್ವ ಎಂದು ನಂಬಿ ಆ ಅರಗೊಡ್ಡಿ ಚಕ್ರವರ್ತಿಯ ಕೈಕೆಳಗೆ ದುಡಿಯುತ್ತಿದ್ದಾಗ ಮಂಗಳವಾಡಕ್ಕೆ ಬಂದ ಬಸವಣ್ಣ ಈ ಮಾತನ್ನು ಹೇಳಿದ. ಅಂದು ಬಸವಣ್ಣ ಆ ಮಾತನ್ನು ಹೇಳದೆ ಹೋಗಿದ್ದರೆ ತಾನು ಚಾಲುಕ್ಯರ ಕೈಯಿಂದ ಆ ಪಟ್ಟ ಕಸಿದುಕೊಳ್ಳುತ್ತಿರಲಿಲ್ಲ, ಕಲ್ಯಾಣದ ಚಕ್ರವರ್ತಿಯಾಗುತ್ತಿರಲಿಲ್ಲ ಎಂದು ಮೇಲಿನಂತೆ ಮಂಚನ ಕ್ರಮಿತರ ಬಳಿ ಬಸವಣ್ಣನ ಮಾತನ್ನು ಸ್ಮರಿಸುತ್ತಾನೆ. ಸ್ವಾರಸ್ಯ: ಅಧಿಕಾರ ಅರ್ಹತೆಯಿಂದ ಬರಬೇಕು, ವಂಶದಿಂದಲ್ಲ ಎಂಬ ಬಸವಣ್ಣನವರ ನಿಲುವು ಇಲ್ಲಿ ವ್ಯಕ್ತವಾಗಿದೆ. ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ತುಂಬಿರಿ. ಬಿಜ್ಜಳನೊಂದಿಗೆ ಬಂದ ಬ್ರಾಹ್ಮಣನ ಹೆಸರು ಮಂಚನ ಕ್ರಮಿತ. ಗುಡ್ಡೆವನು ಚೆನ್ನಾಗಿ ಹಾಡುತ್ತಿದ್ದ ಗೀತೆ ಮಾದಾರ ಚೆನ್ನಯ್ಯನ ಗೀತೆ. ಬಿಜ್ಜಳನ ಬಿರುದಾವಳಿಗಳನ್ನು ಬರೆದವರು ಮಂಚನ ಕ್ರಮಿತ. ಬಿಜ್ಜಳನ ಪತ್ನಿಯ ಹೆಸರು ರಂಭಾವತಿ.